ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಸಂಜೆ 4:30 ಆಗಿದೆ. ನಾಳೆ ಭೀಮ್ ಅಮಾವಾಸ್ಯೆ, ಹಾಗಾಗಿ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗ ಆಲ್ರೆಡಿ ತಲೆಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ. ನಾಳೆ ಬೆಳಗ್ಗೆ ಬೇಗ ತಲೆ ಸ್ನಾನ ಮಾಡಬೇಕಲ್ವಾ, ಸಂಜೆ ಆಮೇಲೆ ಹಚ್ಕೊಳ್ಳೋಣ ಅಂತ ಮರ್ತೋಗ್ತೀನಲ್ವಾ, ಹಾಗಾಗಿ ಇವಾಗಲೇ ಎಣ್ಣೆ ಹಚ್ಕೊಂಡಿದ್ದೀನಿ. ಜೊತೆಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಎಲ್ಲ ದೇವ್ರಿನ ಸಾಮಾನೆಲ್ಲ ತೆಗೆದು ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ಇದನ್ನೆಲ್ಲ ತೊಳಿಬೇಕು, ನಾನು ಇನ್ನೂ ಕ್ಲೀನ್ ಮಾಡ್ಕೋಬೇಕು. ಈಗ ಫೋಟೋಸ್ನೆಲ್ಲ ನೀಟಾಗಿ ಒರೆಸಿ ಇಟ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಕೈರವಿಗೆ ಹೋಮ್ವರ್ಕ್ ಮಾಡಿಸಾಯಿತು. ಕೈರವು ಇವಾಗ ಆಟ ಆಡ್ತಾ ಇದ್ದಾನೆ. ಆ ಟೈಮಲ್ಲಿ ನಾನು ಇವಾಗ ದೇವರೆಲ್ಲ ಬೆಳ್ಕೊಳ್ಳೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಇಲ್ಲಾಂದರೆ ಅವ್ನು ಬಂದು ಡಿಸ್ಟರ್ಬ್ ಮಾಡ್ತಾನೆ. ಗುಡ್ ಮಾರ್ನಿಂಗ್ ಆಲ್, ಹೇಗಿದ್ದೀರಾ? ಮತ್ತೆ ಬೆಳಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ 4:30 ಆಗಿದೆ ಟೈಮು. ಸ್ನಾನ ಆಯಿತು, ಮನೆಗೆ ಕಸ ಗುಡಿಸಿ ನೆಲ ಒರೆಸಿ ಕ್ಲೀನ್ ಮಾಡಿದ್ದಾಯಿತು. ಈಗ ಪೂಜೆಗೆ ರೆಡಿ ಮಾಡ್ಕೋಬೇಕು. ನೆನೆಯಲ್ಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಪೂಜೆಗೆ. ಬೆಳಗ್ಗೆ ಎದ್ದಿದ ತಕ್ಷಣ ಈಸಿ ಆಗಲಿ ಪೂಜೆ ಮಾಡೋಕ್ಕೆ ಅಂತ. ಸೊ ಇವಾಗ ರೊತ್ತಕ್ಕೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತೆ ಪೀಠನ ಕ್ಲೀನ್ ಮಾಡಿಕೊಂಡು ನಾನು ಇವಾಗ ಪೂಜೆ ಸ್ಟಾರ್ಟ್ ಮಾಡಬೇಕು. ತೋರಿಸ್ತೀನಿ ನಿಮಗೂ ಕೂಡ ಹೇಗೆ ನಾನು ಪೂಜೆ ಮಾಡ್ತೀನಿ ಅಂತ. ದೇವರಿಗೆಲ್ಲ ಅಲಂಕಾರ ಮಾಡಿ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ದೀಪ ಹಚ್ಚೋದೊಂದು ಬಾಕಿ ಅಷ್ಟೇ. ಟೈಮಿಂಗ್ಸಿಗೆ ಕಾಯ್ತಾ ಇದ್ದೀನಿ. ಟೈಮ್ ಆಗಿದ ತಕ್ಷಣ ಪಟ್ಟ ಅಂತ ದೀಪ ಹಚ್ಚಿಬಿಡ್ತೀನಿ. ಹಿಂಗೆ ಅಲಂಕಾರ ಮಾಡಿದ್ದೀನಿ. ಮತ್ತು ಪೂಜೆಗೆ ಏನೇನು ಬೇಕು ಎಲ್ಲನೂ ಒಂದು ತಟ್ಟೆಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಆಮೇಲೆ ಯಾವ್ದು ಬೇಕು ಅಂತ ಮರ್ತೋಗ್ಬಿಡುತ್ತೆ. ಹಾಗಾಗಿ ಒಂದೇ ಪ್ಲೇಟಲ್ಲಿ ರೆಡಿ ಮಾಡ್ಕೊಂಡ್ರೆ ನೀಟಾಗಿ ಬೇಗನೆ ಪೂಜೆ ಮಾಡ್ಬೋದು ನೀಟಾಗಿ. ಜೊತೆಗೆ ಆರತಿ ತಟ್ಟೆನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ದೇವ್ರ ಮನೇಲೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಏನಾದರೂ ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೇಕು. ಮತ್ತು ಬೆಳಗ್ಗೆ ತಿಂಡಿ, ಯಾಕಂದರೆ ಕೈರವಾಗ ಸ್ಕೂಲ್ ಇದೆ, ರಜಾ ಏನಿಲ್ಲ. ಹಾಗಾಗಿ ಇವಾಗ ತಿಂಡಿ ರೆಡಿ ಮಾಡ್ಕೊತೀನಿ. ಆಮೇಲೆ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಪೊಂಗಲ್ ಹೆಂಗೆ ಮಾಡೋದು ಅಂತ. ಹಾಗಾಗಿ ಏನು ರೆಸಿಪಿ ಶೇರ್ ಮಾಡ್ಕೊತಾ ಇಲ್ಲ. ತುಂಬಾ ಈಸಿ, ಖಾರ ಮತ್ತು ಸ್ವೀಟ್ ಎರಡೂ ಮಾಡ್ಕೊತೀನಿ ಇವತ್ತು. ಆಲ್ಮೋಸ್ಟ್ ಇವಾಗ ಬೆಳಕಾಗ್ತಾ ಇದೆ. ಇಷ್ಟೊತ್ತನಕ ತುಂಬಾ ಕತ್ಲೆ ಇತ್ತು. ಈಗ ಒಂಚೂರು ಬೆಳಕು ಬರ್ತಾ ಇದೆ. ಇನ್ನೇನು ಟೈಮ್ ಆಗುತ್ತೆ ಪೂಜೆ ಮಾಡಬೇಕು. ರಂಗೋಲಿ ಹಿಂಗೆ ಬಿಡಿಸಿದ್ದೀನಿ ಸಿಂಪಲಾಗಿ. ಇವತ್ತು ಸ್ಯಾರಿ ಉಟ್ಕೊಂಡಿದ್ದೀನಿ. ಒಕೇಶನ್ಸಲ್ಲಿ ನನಗೆ ತುಂಬ ಇಷ್ಟ ಆಗುತ್ತೆ ಸ್ಯಾರಿ ಉಟ್ಕೊಳೋಕ್ಕೆ. ಯಾಕಂದರೆ ಸ್ಯಾರಿ ಉಟ್ಕೊಳ್ಳೋದೇ ಅಪ್ರೂಪ ಅಲ್ವಾ. ಹಾಗಾಗಿ ಅದರ ಒಂದು ಚಾನ್ಸ್ ಸಿಕ್ಕೊಂಡಾಗ ಸ್ಯಾರಿ ಉಟ್ಕೊತೀನಿ. ಇವತ್ತು ಸಿಂಗಲ್ ಪಿನ್ ಮಾಡಿದ್ದೀನಿ, ಯಾಕಂದರೆ ಅದೇ ಈಸಿ ನನಗೆ. ನೋಡಿ, ಬೆಳಗ್ಗೆ ಅಷ್ಟು ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ರೆಡಿ ಮಾಡಿಟ್ಕೊಂಡ್ರು. ಈಗ ವೆಯ್ಟ್ ಮಾಡಬೇಕು. ಯಾರಿಗೆ? ನಮ್ಮ ಮನೆಯವರಿಗೆ. ಅವ್ರು ಇವಾಗ ಎದ್ದು ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬಂದು ಆಮೇಲೆ ಪಾದ ಪೂಜೆ ಆಗೋದು. ಅಷ್ಟೊತ್ತಿಗೆ ಎದ್ದು ಕೆಲಸ ಆಗಿದ್ರು ಇವ್ರು ಮಾತ್ರ ಲೇಟ್ ಮಾಡೇ ಮಾಡ್ತಾರೆ. ಯಪ್ಪ ಮಂತ್ರ ಹೇಳ ನಗಾಡಿದ್ರೆ
ಒಳ್ಳೆಯದಾಗಿ. ಪೂಜೆ ಸಂಪೂರ್ಣವಾಗಿ ಆಯಿತು, ತುಂಬ ಚೆನ್ನಾಗಾಯಿತು. ಹಾಗಾದರೆ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಬಾಯ್.